ನಮಸ್ಕಾರ ಸ್ನೇಹಿತರೆ. ಇವತ್ತು ನಾವು ಬೆಂಗಳೂರಿನ ಹೆಗ್ಗನಹಳ್ಳಿಯಲ್ಲಿರುವಂತಹ NLS ಹಾಗೂ RES ಪ್ರೈಮರಿ ಶಾಲೆಯ ವಿಶೇಷ ವರದಿಯನ್ನ ನೀಡ್ತಿದ್ದೇವೆ. ಇಂದು ಇಲ್ಲಿನ ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ಹೊಸ ದಾರಿ ತೆರೆದುಕೊಳ್ಳುವಂತಹ ಮಹತ್ವದ ಸ್ಟೆಮ್ ಲ್ಯಾಬ್ ಕಾರ್ಯಕ್ರಮವನ್ನ ಯಶಸ್ವಿಯಾಗಿ ಆಯೋಜಿಸಲಾಗಿತ್ತು. ಈ ಸ್ಟೆಮ್ ಲ್ಯಾಬ್ ಅನ್ನ ಗೆರೆಟ್ ಮೋಷನ್ ಟೆಕ್ನಾಲಜೀಸ್ ಪ್ರೈವೇಟ್ ಲಿಮಿಟೆಡ್ ಸಂಸ್ಥೆಯ CSR ಉಪಕ್ರಮದ ಅಡಿಯಲ್ಲಿ ನಿರ್ಮಿಸಲಾಗಿದ್ದು, ಕಾರ್ಯಕ್ರಮದ ಅನುಷ್ಠಾನ ಸಹಭಾಗಿಯಾಗಿ ಸ್ಪೈರೋಲ್ಸ್ ಫೌಂಡೇಶನ್ ಕಾರ್ಯನಿರ್ವಹಿಸಿದೆ. ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಗಣ್ಯ ಅತಿಥಿಗಳು ಸ್ಟೆಮ್ ಲ್ಯಾಬ್ ಅನ್ನು ಅಧಿಕೃತವಾಗಿ ಉದ್ಘಾಟಿಸಿದರು. ಉದ್ಘಾಟನೆಯ ನಂತರ ವಿಜ್ಞಾನ ಪ್ರಯೋಗಾಲಯಕ್ಕೆ ಭೇಟಿ ನೀಡಿದಂತಹ ಅತಿಥಿಗಳು ಅಲ್ಲಿರುವಂತಹ ವಿವಿಧ ಸ್ಟೆಮ್ ಉಪಕರಣಗಳು ಹಾಗೂ ವಿಜ್ಞಾನ ಪ್ರಯೋಗಗಳ ಕುರಿತು ಮಕ್ಕಳೇ ಒಬ್ಬೊಬ್ಬರಾಗಿ ತಮ್ಮ ಆತ್ಮವಿಶ್ವಾಸದಿಂದ ಅದನ್ನ ವಿವರಿಸಿದ್ರು. Air filter, this is section 2, this is section 2, this is exhaust pipe. Nutrition gives us energy. After the small intestine, the food enter into the large intestine. The large intestine absorb the water, unwanted food turned into stool, sent out of the body. What is it? ಯಾವ ಉಪಕರಣ ಯಾವ ಉದ್ದೇಶಕ್ಕೆ ಬಳಸಲಾಗುತ್ತೆ, ಅದು ಹೇಗೆ ಕಾರ್ಯನಿರ್ವಹಿಸುತ್ತೆ ಎಂಬುದನ್ನು ಮಕ್ಕಳು ಸರಳವಾಗಿ ಮತ್ತು ಸ್ಪಷ್ಟವಾಗಿ ವಿವರಿಸಿದ ರೀತಿಯನ್ನ ನೋಡಿ ಅತಿಥಿಗಳು ಕೂಡ ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದ್ರು. ಮಕ್ಕಳ ಬುದ್ಧಿವಂತಿಕೆ, ತಿಳುವಳಿಕೆ ಮತ್ತು ಆತ್ಮವಿಶ್ವಾಸವನ್ನ ಕಂಡು ಅತಿಥಿಗಳು ಸಂತಸಗೊಂಡ್ರು. ಇದಾದ ನಂತರ ವೇದಿಕೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ಸ್ವಾಗತ ಭಾಷಣದೊಂದಿಗೆ ಆರಂಭವಾದಂತಹ ಕಾರ್ಯಕ್ರಮವನ್ನ ಅತಿಥಿಗಳ ಕೈಯಿಂದ ದೀಪ ಬೆಳಗಿಸುವುದರ ಮೂಲಕ ಅಧಿಕೃತವಾಗಿ ಉದ್ಘಾಟಿಸಲಾಯಿತು. ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ IP ಗೋವಿಂದರಾಜನ್, ಮ್ಯಾನೇಜಿಂಗ್ ಡೈರೆಕ್ಟರ್ ಆಫ್ ಗ್ಯಾರೆಟ್ ಮೋಷನ್ ಟೆಕ್ನಾಲಜೀಸ್ ಇವರು ಭಾಗವಹಿಸಿದ್ರು. ಇವರೊಂದಿಗೆ ಜಚಾರ್ಯ, ಸೀನಿಯರ್ ಡೈರೆಕ್ಟರ್ ಆಫ್ ಬ್ರೇಕ್ ಥ್ರೂ ಟೆಕ್ನಾಲಜೀಸ್ ಹಾಗೂ ಕಾವ್ಯ ಕಸುಲಾ, ಹ್ಯೂಮನ್ ರಿಸೋರ್ಸ್ ಮ್ಯಾನೇಜರ್, ಜೊತೆಗೆ ಸೌರಭ್, CSR ಹೆಡ್, ಸ್ಪೈರಲ್ಸ್ ಫೌಂಡೇಶನ್ ಹಾಗೂ ರೂಪಾಲಿ ಶಿಂದೆ, ಪ್ರಾಜೆಕ್ಟ್ ಮ್ಯಾನೇಜರ್ ಆಫ್ ಸ್ಪೈರಲ್ಸ್ ಫೌಂಡೇಶನ್. ತದನಂತರ ಶಾಲೆಯ ಮುಖ್ಯೋಪಾಧ್ಯಾಯರು ಆಗಮಿಸಿ ಎಲ್ಲ ಗಣ್ಯ ಅತಿಥಿಗಳನ್ನ ಗೌರವಪೂರ್ವಕವಾಗಿ ಸನ್ಮಾನಿಸಿ ಅಭಿನಂದಿಸಿದರು. ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳು ನೃತ್ಯ ಪ್ರದರ್ಶನದ ಮೂಲಕ ಮನೋರಂಜನಾ ಕಾರ್ಯಕ್ರಮವನ್ನ ನೀಡಿದರು. ಮಕ್ಕಳ ಪ್ರತಿಭೆ ಮತ್ತು ಉತ್ಸಾಹ ಕಾರ್ಯಕ್ರಮಕ್ಕೆ ಮತ್ತಷ್ಟು ಮೆರುಗನ್ನ ನೀಡಿತು. ನಂತರ ಮಾತನಾಡಿದಂತಹ ಅತಿಥಿಗಳು ಸರ್ಕಾರಿ ಶಾಲೆಯ ಮಕ್ಕಳಿಗೆ ಸ್ಟೆಮ್ ಲ್ಯಾಬ್ ರೀತಿಯ ಸೌಲಭ್ಯಗಳು ಮತ್ತಷ್ಟು ಉಪಯುಕ್ತವಾಗ್ತಿವೆ ಎಂದು ತಿಳಿಸಿದರು. ಇಂತಹ ಯೋಜನೆಗಳು ಮಕ್ಕಳಲ್ಲಿ ವೈಜ್ಞಾನಿಕ ಚಿಂತನೆ, ನವೀನ ಆಲೋಚನೆ ಮತ್ತು ಜ್ಞಾನವನ್ನ ಬೆಳೆಸಲು ಸಹಕಾರಿಯಾಗುತ್ತೆ ಅಂತ ಅಭಿಪ್ರಾಯವನ್ನ ಪಟ್ಟರು. ಮುಂದಿನ ದಿನಗಳಲ್ಲಿ ಇಂತಹ ಉಪಯುಕ್ತ ಕಾರ್ಯಕ್ರಮಗಳು ಇನ್ನಷ್ಟು ಸರ್ಕಾರಿ ಶಾಲೆಗಳಿಗೆ ವಿಸ್ತರಿಸಿ ಮಕ್ಕಳ ಭವಿಷ್ಯವನ್ನ ಮತ್ತಷ್ಟು ಬೆಳಗಿಸಲಿ ಎಂಬ ವಿಶ್ವಾಸವನ್ನ ಅವರು ವ್ಯಕ್ತಪಡಿಸಿದರು. When you're curious, you ask more questions. Right? When you ask more questions, your brain starts to think more. Okay, so we wish that this STEM lab helps you to think more and you ask more questions. When you ask more questions, your brain starts to think or innovate. Whatever all the senior members said here, you have to follow that. I'm much younger to them, right? It's just that in my school time, I always feared about science. I always feared about mathematics, and probably in my academics, I was actually behind because I was not curious, first thing, and I had a fear, right? And in our school, we never had this labs. I've studied in the school where there was no fans, right? Forget about lab. So you have this facility available at your end
please use it to the fullest. Okay, all the best. Today to sponsor this science lab here. I think the students are really excited and we draw the inspiration from their excitement. We have done many such support to many schools around Bangalore as part of our We Care For initiative. The main idea is to encourage kids to develop more interest in these subjects, and that will be really a great thing for the country as well as for companies like us who are hiring large number of people from India who are working on global projects. So really wonderful to see their inspiration and enthusiasm. I hope to see more people coming as successful engineers and scientists in the future. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಸ್ಟೆಮ್ ಲ್ಯಾಬ್ ಮಾಡಿಸ್ಕೊಟ್ಟಿದ್ದೀರಾ ಗೌರ್ಮೆಂಟ್ ಸ್ಕೂಲ್ ಮಕ್ಕಳಿಗೆ. ಸೊ ಅಲ್ಲಿ ಮಕ್ಕಳು ಕೂಡ ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ರು ಅದನ್ನು ಕಲ್ತ್ಕೊಂಡು. ಸೊ ಅದನ್ನ ನೋಡಿ ಏನೇನು I'm very impressed, especially the kids are very bright. They understand the purpose of it and they're also using it. And they're very ambitious. When we spoke to some kids, they're really ambitious. One girl wants to do IPS, one person wants to do business, so they're very clear in their thoughts. Really thankful for the principal and all the teachers to groom such students and bring them up. We hope that this STEM lab is useful for them. ಥ್ಯಾಂಕ್ ಯು ಸೊ ಮಚ್. ನನ್ನ ಹೆಸರು ರಕ್ಷಿತಾ. ನಾನು 10ನೇ ತರಗತಿಯಲ್ಲಿ ಓದಿದ್ದೀನಿ. ನಾನು ಇಷ್ಟು ವರ್ಷ ಓದಿದ್ದೆ ಅದು ಸೈನ್ಸ್ ಲ್ಯಾಬ್ ಮಾಡಿರಲಿಲ್ಲ. ಇವಾಗ ಮಾಡಿದ್ದಾರೆ. ನಂಗೆ ತುಂಬ ಖುಷಿ ಆಗುತ್ತೆ. ನಾನು ಮಾಡಬೇಕನ್ನೋ ಗೋಲ್ ಇತ್ತು. ಇನ್ನು ಮುಂದೆ ಕಲಿತೀನಿ ಸೈನ್ಸ್ ಲ್ಯಾಬಿಂದ ನಮಗೆಲ್ಲ ಯೂಸ್ ಆಗುತ್ತೆ. ಸೊ ಅದಕ್ಕೆ ನಮ್ಮ ಹೆಡ್ ಮಾಸ್ಟರ್ ಎಲ್ಲ ಸೈನ್ಸ್ ಲ್ಯಾಬ್ ಓಪನ್ ಮಾಡಿದ್ದಾರೆ. ತುಂಬ ಖುಷಿ ಆಯಿತು. ನಮ್ಮ ಎಕ್ಸಾಮಲ್ಲೆಲ್ಲ ಇರುತ್ತೆ, ಮಾರ್ಕ್ಸ್ ಬರಿಬೋದು, ಬ್ರೈನ್ ಎಲ್ಲ ಇರುತ್ತೆ, ಬರಿಬೋದು. ತುಂಬ ಥ್ಯಾಂಕ್ಸ್. ಶಿಕ್ಷಣದ ಜೊತೆಗೆ ಕೌಶಲ್ಯಾಭಿವೃದ್ಧಿಗೆ ಒತ್ತು ನೀಡುವಂತಹ ಈ ಸ್ಟೆಮ್ ಲ್ಯಾಬ್ ಸರ್ಕಾರಿ ಶಾಲೆಯ ಮಕ್ಕಳ ಕನಸಿಗೆ ಹೊಸ ಹಾರಾಟವನ್ನು ನೀಡುತ್ತೆ. ಇದೇ ರೀತಿಯ ಇನ್ನಷ್ಟು ಶಿಕ್ಷಣ ಮತ್ತು ಸಮಾಜಮುಖಿ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.